ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ 1 ಗಂಟೆ ಆಗಿದೆ. ನಾನು ಇವಾಗ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಯಾಕೆಂತಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಬೆಳಿಗ್ಗೆಯಿಂದ ನಾನು ಯಾವುದೇ ರೀತಿಯಾದಂಥ ವ್ಲಾಗನ್ನು ಮಾಡಿರಲಿಲ್ಲ. ಅಡುಗೆ ಕೆಲಸಗಳೆಲ್ಲ ಮುಗಿದಿದೆ, 1 ಗಂಟೆ ಆಗಿದೆ. ಹಾಗೆಯೇ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದ್ದೆ, ನೀವು ಕಣ್ಣೆಲ್ಲ ನೋಡ್ತಾ ಇರಬಹುದು. ಇವತ್ತು ಊಟಕ್ಕೆ ಸಾಂಬಾರು ಮಾಡಿದ್ದೀನಿ, ಹಾಗೆಯೇ ರೈಸ್. ಇವತ್ತು ಅಷ್ಟೇನೆ, ಏನು ಸ್ಪೆಷಲ್ ಇಲ್ಲ ಇವತ್ತಿನ ಊಟ. ಹಾಗೆಯೇ ನಾಳೆ ನಮ್ಮೂರಲ್ಲಿ ಜಾತ್ರೆ ಇದೆ, ಎಲ್ಲರೂ ಕೂಡ ಬನ್ನಿ ಅಂತ ನಿಮ್ಮನ್ನು ಕೂಡ ಇನ್ವೈಟ್ ಮಾಡ್ತಾ ಇದ್ದೀನಿ. ಏನಂದರೆ ನಾನು ನಿನ್ನೆ ಒಂದು ತಿಂಡಿ ಮಾಡಿದ್ದೆ, ಬನ್ಸ್ ಮಾಡಿದ್ದೆ. ನಮ್ಮೂರ ಕಡೆ ಎಲ್ಲ ಮಾಡ್ತಾರೆ, ಮ್ಯಾಂಗ್ಳೂರ್ ಕಡೆ ಅಂತೂ ಇದು ತುಂಬಾ ಫೇಮಸ್ ಇದೆ. ಮಂಗಳೂರು ಕಡೆಯವರೆಲ್ಲ ಮಾಡ್ತಾರೆ, ನಮ್ಮೂರ ಕಡೆನೂ ಮಾಡ್ತಾರೆ, ಮಾಡೋದಿಲ್ಲ ಅಂತೇನಿಲ್ಲ. ನನಗೂ ಕೂಡ ತುಂಬಾ ಇಷ್ಟ. ಮಾಡಿದ್ದೆ, ಅದನ್ನು ನಾನು ವಿಡಿಯೋ ಮಾಡಿಟ್ಟಿದ್ದೀನಿ. ಇವಾಗ ಅದನ್ನು ಹಾಕ್ತೀನಿ, ನೀವು ಕೂಡ ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ನಾನು ಊಟಕ್ಕೆ ಸ್ವಲ್ಪ ರೆಡಿ ಮಾಡ್ಕೊಳ್ತೀನಿ, ಅಷ್ಟರಲ್ಲಿ ನೀವು ಅದನ್ನು ನೋಡ್ಕೊಂಡು ಬನ್ನಿ. ಇವತ್ತು ನಾನು ಬನ್ಸ್ ಮಾಡೋದಕ್ಕೆ ಬಂದಿದ್ದೀನಿ. ಮಂಗಳೂರು ಕಡೆ ಎಲ್ಲ ಮಾಡ್ತಾರೆ ಬನ್ಸು. ನನಗೆ ಬನ್ಸ್ ಅಂದರೆ ತುಂಬ ಇಷ್ಟ. ಇಲ್ಲಿಯೂ ನಾನು 3 ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೀನಿ. ನೋಡ್ತೀನಿ ಎಷ್ಟು ಹಾಕೋದು ಅಂತ ಗೊತ್ತಾಗ್ತಾ ಇಲ್ಲ, ಸ್ವಲ್ಪನೇ ಮಾಡೋದು. 3 ಜಾಸ್ತಿ ಆದ್ರೂ ಆಗಬಹುದು, ನೋಡ್ತೀನಿ ಒಮ್ಮೆ. ಹಾಗೇನೆ ಇಲ್ಲಿ ಸಕ್ಕರೆ, ನೀವು ಜಾಸ್ತಿ ಜನ ಇದ್ರೆ ಜಾಸ್ತಿ ಬಾಳೆಹಣ್ಣನ್ನ ತೆಗೆದುಕೊಳ್ಳಿ. ಯಾಕೆಂತಂದ್ರೆ ಇದಕ್ಕೆ ನಾವು ನೀರನ್ನ ಹಾಕಲ್ಲ. ಸ್ವಲ್ಪ ಸಕ್ಕರೆ, ನಾನು ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ತೀನಿ. ಇದು ಸ್ವಲ್ಪ ಸ್ವೀಟ್ ಆಗಿರ್ಬೇಕು, ತುಂಬಾ ಟೇಸ್ಟಿ ಆಗಿರುತ್ತೆ ತಿನ್ನೋದಕ್ಕೆ. ಹಾಗೇನೆ ಸ್ವಲ್ಪ ಜೀರಿಗೆ ಅಂತೂ ಹಾಕ್ಲೇಬೇಕು. ಜೀರಿಗೆ ಫ್ಲೇವರ್ ಇಂದ ಬನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೇನೆ ಸ್ವಲ್ಪ ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಜಾಸ್ತಿ ತೆಗೆದು ಇಟ್ಕೊಂಡಿದ್ದೀನಿ, ನೋಡ್ಬಿಟ್ಟು ಹಾಕ್ತೀನಿ. ಹಾಗೇನೆ ಮೊಸರು ನೀವು ತುಂಬಾ ಜಾಸ್ತಿ ಕೂಡ ಹಾಕೊಳ್ಬಹುದು. ನನಗೆ ಜಾಸ್ತಿ ಹಾಕಿದ್ರೆ ಅಷ್ಟೊಂದು ಸೇರಲ್ಲ ಅಂತ ನಾನು ಸ್ವಲ್ಪ ತೆಗೆದುಕೊಂಡಿದ್ದೀನಿ. 1/4 ಕಪ್ ಅಷ್ಟು ತೆಗೆದುಕೊಂಡಿದ್ದೀನಿ. ನೀವು 1/2 ಕಪ್ ಕೂಡ ಹಾಕೊಳ್ಬಹುದು. ಹಾಗೇನೆ ಇಲ್ಲಿ ನಾನು ಮೈದಾ ಹಿಟ್ಟನ್ನ ತೆಗೆದುಕೊಂಡಿದ್ದೀನಿ. ನಾನಿಲ್ಲಿ 2 ರಿಂದ 3 ಬಾಳೆಹಣ್ಣನ್ನ ಸಿಪ್ಪೆ ತೆಗೆದ್ಬಿಟ್ಟು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಕೈಯಲ್ಲೇ ಸ್ಮ್ಯಾಶ್ ಕೂಡ ಮಾಡಬಹುದು, ಇಲ್ಲ ಅಂತಂದ್ರೆ ಒಂದು ಹುಟ್ಟಿನ ಸಹಾಯದಿಂದನೂ ಸ್ಮ್ಯಾಶ್ ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ನೀವು ಮಿಕ್ಸಿನಲ್ಲಿ ರುಬ್ಕೊಳ್ಬಹುದು. ಬಾಳೆಹಣ್ಣು, ಸ್ವಲ್ಪ ಮೊಸರು, ಸಕ್ಕರೆ ಹಾಕಿ ಮಿಕ್ಸಿನಲ್ಲಿ ರುಬ್ಕೊಳ್ಳೋದಕ್ಕಾಗುತ್ತೆ. ಮಿಕ್ಸಿನಲ್ಲಿ ರುಬ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ನಾನು ಯಾವಾಗಲೂ ಇದೇ ಥರ ಮಾಡ್ಕೊಳ್ಳೋದೆ. ಹಾಗಾಗಿ ಪಾತ್ರೆಯಲ್ಲಿ ನಾನು ಹುಟ್ಟಿಂದ ಚುಚ್ತಾ ಇದ್ದೀನಿ. ಅದಾದ ನಂತರ ಕೈಯಲ್ಲೇ ನಾನು ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಇಷ್ಟು ಸ್ಮ್ಯಾಶ್ ಆಗಿದೆ. ಇದಾದ ನಂತರ ನಾನು ಇದಕ್ಕೆ ಸಕ್ಕರೆ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಿ. ಸಕ್ಕರೆ ಸ್ವಲ್ಪ ಜಾಸ್ತಿ ಇದ್ರೇ ತುಂಬ ಸ್ವೀಟಾಗಿ ಚೆನ್ನಾಗಿರುತ್ತೆ. ಕೆಲವರಿಗೆ ಸಪ್ಪೆ ಇಷ್ಟ ಆಗುತ್ತೆ, ನೀವು ಸಪ್ಪೆ ಹಾಕ್ಕೊಳ್ಬಹುದು. ಮೊಸರನ್ನು ಕೂಡ ನಾನಿಲ್ಲಿ ಸ್ವಲ್ಪ ತೆಗೆದುಕೊಂಡಿದ್ದೀನಿ, ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ಹಾಕಿ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ನಾನಿವಾಗ ಅಲ್ಲಿ ಪಕ್ಕದಲ್ಲಿ ತೆಗೆದಿಟ್ಕೊಂಡಂಥ ಜೀರಿಗೆ ಮತ್ತು ಸ್ವಲ್ಪ ಅಡುಗೆ ಸೋಡಾ ತೆಗೆದುಕೊಂಡಿದ್ದೀನಿ. ಇದನ್ನು ಕೂಡ ನಾನು ಮಿಕ್ಸ್ ಮಾಡಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಬಾಳೆಹಣ್ಣೆಲ್ಲ ಪೂರ್ತಿ ಸ್ಮ್ಯಾಶ್ ಆಗಿರಬೇಕು. ಅದಾದ ನಂತರನೇ ನೀವು ಇದಕ್ಕೆ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಹೋಟೆಲ್ಗಳಲ್ಲೆಲ್ಲ ಮಾಡ್ತಾರಲ್ಲ, ಹಾಗೇನೆ ಬರುತ್ತೆ. ನಾನಿವಾಗ ಸ್ವಲ್ಪ ತರ್ತರಿಯಾಗಿತ್ತು, ಅದನ್ನೆಲ್ಲ ಕೈಯಿಂದನೇ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಎಷ್ಟು ಮೈದಾ ಹಿಟ್ಟು ಬೇಕು ಅಂತ ನೋಡ್ಬಿಟ್ಟು ಹಾಕಿ. ಯಾಕೆಂದರೆ ಇದಕ್ಕೆ ನೀರನ್ನೆಲ್ಲ ಸೇರಿಸಬಾರ್ದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನೇ ಹಾಕಿ. ಏನಂದರೆ ನಮ್ಮ ಕಡೆ ಗೋಧಿ ಹಿಟ್ಟಿಂದನೂ ಮಾಡ್ಕೊಳ್ತಾರೆ. ಗೋಧಿ ಹಿಟ್ಟಿಂದ ಮಾಡಿದ್ರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಒಮ್ಮೆ ಮಾಡಿ ತೋರಿಸ್ತೀನಿ. ನನಗೆ ಮೈದಾದಿಂದ ಮಾಡೋದಕ್ಕಿಂತ ಗೋಧಿ ಹಿಟ್ಟಿಂದ ಮಾಡಿದ್ರೆ ತುಂಬಾ ಇಷ್ಟ. ಆದರೆ ತುಂಬ ಕಡೆ ಮಾಡೋದು ಮೈದಾ ಹಿಟ್ಟಿಂದನೇ. ಹಾಗಾಗಿ ನಾನಿವತ್ತು ಮೈದಾ ಹಿಟ್ಟಿಂದನೇ ಮಾಡಿ ತೋರಿಸಿದ್ದೀನಿ. ಒಮ್ಮೆ ನಾನು ಯಾವತ್ತಾದರೂ ಗೋಧಿ ಹಿಟ್ಟಿಂದ ಮಾಡಿದವಾಗ ನಿಮಗೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೇಮ್ ಇದೇ ಥರ ಆಗುತ್ತೆ, ಆದರೆ ತಿನ್ನೋದಕ್ಕೆ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ.
ನಾರ್ ಆಗಿರಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಸ್ವಲ್ಪ ಏನೋ ಒಂಥರ ನಾರ್ ಥರ ಇರುತ್ತೆ. ಇಷ್ಟ ಆಗಿದೆ, ನೀವು ನೋಡ್ತಾ ಇರಬಹುದು. ಇದಾದ ನಂತರ ನಾನು ಇದಕ್ಕೆ ಎಣ್ಣೆ ಹಾಕಿಬಿಟ್ಟು ಮತ್ತೆ ಇನ್ನೊಮ್ಮೆ ಚೆನ್ನಾಗಿ ಕಲಸಿಟ್ಕೊಳ್ತೀನಿ. ಇದನ್ನು ಕಲಸಿ 8 ಅವರ್ ಆದರೂ ಬಿಡಿ, ಇಲ್ಲ ಅಂತಂದರೆ ರಾತ್ರಿ ಈ ಥರ ಹಿಟ್ಟನ್ನು ಕಲಸಿಬಿಟ್ಟು ಬೆಳಿಗ್ಗೆ ಕೂಡ ಮಾಡಿಕೊಂಡು ತಿನ್ನಬಹುದು. ನಾನಿಲ್ಲಿ ಈವ್ನಿಂಗ್ ಮಾಡ್ತಾ ಇರೋದ್ರಿಂದ ರಾತ್ರಿ ಮಾಡ್ತೀನಿ ಬನ್ಸನ್ನು. ಹಾಗಾಗಿ ನಾನು ಇದನ್ನು ಒಂದು 5 ರಿಂದ 6 ಅವರ್ ಅಷ್ಟೇ ಮುಚ್ಚಿಡ್ತಾ ಇದ್ದೀನಿ. 5 ರಿಂದ 6 ಅವರ್ ಆಗಿದೆ. ನಾನು ಇವಾಗ ಸಂಜೆ ಆಗಿದೆ, 8 ಗಂಟೆ ಆಗಿದೆ. ನಾನು ಇವಾಗ ಇದನ್ನು ತಿಂಡಿ ಮಾಡೋದಕ್ಕೆ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಬನ್ಸ್ ಹಣಿಯೋದಕ್ಕೆ ಬಂದಿದ್ದೀನಿ. ನಿಮಗೆ ತೀರ ದಪ್ಪ ಬೇಕು ಅಂದರೆ ದಪ್ಪ ಇಟ್ಕೊಳ್ಬಹುದು, ತೀರ ತೆಳ್ಳಗೆ ಇರಬೇಕು, ನನಗೆ ತೀರ ದಪ್ಪ ಇಷ್ಟ ಆಗಲ್ಲ ಅಂತ ಅಂದರೆ ಸ್ವಲ್ಪ ತೆಳ್ಳಗೆ ಹಣ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ, ಟೇಸ್ಟ್ ಸೇಮ್ ಇರುತ್ತೆ. ನನಗೆ ತೀರ ದಪ್ಪ ಇದ್ರಷ್ಟು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ಇಷ್ಟೇ ದಪ್ಪ ಹಣ್ಕೊಂಡಿದ್ದೀನಿ. ಕೆಲವರಿಗೆ ಪೂರಿ ಥರ ಇದ್ದರೆ ಇಷ್ಟ ಆಗುತ್ತೆ, ನೀವು ಪೂರಿ ಥರ ಕೂಡ ಮಾಡ್ಕೊಳ್ಬೋದು. ಹಾಗೆಯೇ ಇವಾಗ ನಾನು ಅದನ್ನು ಹಾಕಿಬಿಟ್ಟು ಸ್ವಲ್ಪ ಹುಟ್ಟಿನಿಂದ ಆ ಕಡೆ ಈ ಕಡೆ ಇದು ಮಾಡ್ತಾ ಇದ್ದೀನಿ, ಇಲ್ಲ ಅಂತಂದರೆ ಉಬ್ಬು ಬರಲ್ಲ ಅನ್ನೋಗೋಸ್ಕರ. ನೀವು ನೋಡ್ತಾ ಇರಬಹುದು, ಇವಾಗ ಉಬ್ಬುತ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಂತ. ಹೋಟೆಲಲ್ಲಿ ಮಾಡಿದ ಥರನೇ ಇದೆ ಅಲ್ವಾ. ಆದರೆ ಕೆಲವೊಂದು ಉಬ್ಬೇ ಇಲ್ಲ, ಯಾಕೋ ಗೊತ್ತಿಲ್ಲ. ಏನಂದರೆ ನಾನು ಒಬ್ಬಳೇ ಬನ್ಸ್ ಹಣ್ಕೊಂಡು ಒಬ್ಬಳೇ ಸುಡ್ತಾ ಇದ್ದೀನಲ್ವ, ಹಾಗಾಗಿ ಒಮ್ಮೆ ತೀರಾ ಸಣ್ಣ ಹುರಿನಲ್ಲಿ ಇಡ್ತಾ ಇದ್ದೆ, ಒಮ್ಮೆ ತೀರಾ ದೊಡ್ಡ ಹುರಿ ಮಾಡ್ತಾ ಇದ್ದೆ. ಹಾಗಾಗಿ ಕೆಲವೊಂದು ಉಬ್ಕೊಂಡಿಲ್ಲ, 1 2 3 ಉಬ್ಕೊಂಡಿಲ್ಲ, ಮತ್ತೆಲ್ಲ ಇದೇ ಥರ ಉಬ್ಕೊಂಡಿದೆ ಬನ್ಸು. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡ್ಬೋದು. ಅದಕ್ಕೋಸ್ಕರನೇ ನಾನು ಈ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲ ಬನ್ಸನ್ನು ಇದೇ ರೀತಿ ಹಣ್ಕೊಂಡು ನಾನು ಎಣ್ಣೆ ಬಂಡಿಲಿ ಹಾಕ್ಕೊಳ್ತಾ ಇದ್ದೀನಿ, ನೀವು ನೋಡ್ತಾ ಇರಬಹುದು. ಹೇಗಿತ್ತು ನಾನು ಮಾಡಿರುವಂಥ ಬನ್ಸ್ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಎಣ್ಣೆ ಬಂಡಿನಲ್ಲೇ ಕಾಯಿಸ್ಕೊಳ್ಳಿ, ಇಲ್ಲ ಅಂತಂದರೆ ಒಳಗಡೆಯಿಂದ ಇದು ಬೆಂದು ಬರಲ್ಲ. ತೀರಾ ಸಣ್ಣ ಹುರಿನಲ್ಲೇ ಬೇಯಿಸ್ಕೊಳ್ಳಿ, ಯಾಕೆಂತಂದ್ರೆ ಅದು ಮೈದಾ ಹಿಟ್ಟಾಗಿರೋದ್ರಿಂದ ಒಳಗಡೆ ಸ್ವಲ್ಪ ದಪ್ಪ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳಿರೋದು ಅಷ್ಟೇ. ಬನ್ಸ್ ರೆಡಿ. ನಾನಿವಾಗ ಕಿಚನಲ್ಲಿ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಸಾಬಕ್ಕಿ ಪಾಪಡನ್ನು ಕರಿಯೋದಕ್ಕೆ ಬಂದಿದ್ದೀನಿ ಎಣ್ಣೆನಲ್ಲಿ. ಸಾಬಕ್ಕಿ ಮಿನಿ ಪಾಪಡ್ ಅಂತ ಎಲ್ಲ ಕಡೆ ಸ್ಟೋರಲ್ಲೂ ಕೂಡ ಸಿಗುತ್ತೆ. ಕೆಲವೊಬ್ರು ಮನೇಲಿ ಇದನ್ನ ತಯಾರಿಸ್ಕೊಳ್ತಾರೆ ಚಿಕ್ಕದು. ನಾನು ಇವಾಗ ಆಯಿಲಲ್ಲಿ ಇದನ್ನ ಕರಿತೀನಿ, ಹೇಗಾಗುತ್ತೆ ಅಂತ ನೀವೇನೆ ನೋಡಬಹುದು. ಏನಂದ್ರೆ ನಾನು ನಿನ್ನೆ ಬನ್ಸ್ ಮಾಡಿದ್ದೆ, ಇದೇ ಎಣ್ಣೆನ ಹಾಗೇನೆ ಇದರಲ್ಲೇನೆ ಮುಚ್ಚಿಟ್ಟಿದ್ದೆ. ಇವಾಗ ಅದರಲ್ಲೇನೆ ಕರಿತಾ ಇದ್ದೀನಿ. ಸ್ವಲ್ಪ ಕಸರು ತರ ಆಗಿದೆ, ನೀವು ಕೇಳಬಹುದು ಅಂತ ಇವಾಗಲೇ ಹೇಳ್ತಾ ಇದ್ದೀನಿ. ಇದನ್ನ ಕರಿತೀನಿ. ಅದಾದ ನಂತರ ನಾನು ಆಯಿಲನ್ನು ಒಂದು ಲೋಟದಲ್ಲಿ ಎತ್ತಿಟ್ಕೊಳ್ತೀನಿ. ಏನಂದ್ರೆ ಮತ್ತೆ ದೋಸೆ ಹಾಕುವಾಗೆಲ್ಲ ಹಾಕಬಹುದು, ಏನಾಗಲ್ಲ ಅನ್ನೋಕ್ಕೋಸ್ಕರ ಎತ್ತಿಟ್ಕೊಳ್ತೀನಿ. ಇವಾಗ ಇದ್ರಲ್ಲೇನೆ ನಾನು ಕರಿಯೋದು, ತೋರಿಸ್ತೀನಿ ನಿಮ್ಗೆ ಇವಾಗ. ಎಣ್ಣೆ ಕಾದ್ಮೇಲೆ ನಾನು ಈ ಸಂಡಿಗೆನ ಹಾಕ್ತಾ ಇದ್ದೀನಿ, ಚಿಕ್ಕ ಸಂಡಿಗೆ. ಕೆಲವರು ಇದನ್ನು ಹಪ್ಪಳದ ಥರನೂ ಕೂಡ ಮಾಡ್ಕೊಳ್ತಾರೆ. ಇದು ಸಾಬಕ್ಕಿಯಿಂದ ಮಾಡಿರುವಂಥ ಸಂಡಿಗೆ. ಇದನ್ನು ನಾನು ಎಣ್ಣೆನಲ್ಲಿ ಕರಿತಾ ಇದ್ದೀನಿ, ನೀವು ನೋಡ್ತಾ ಇರಬಹುದು. ಮೊದಲಿಗೆ ಒಂದೇ ಹಾಕಿದ್ದೆ, ಏನಂದರೆ ಎಣ್ಣೆ ಕಾದಿದೆಯೋ ಇಲ್ಲೋ ಅಂತ ಗೊತ್ತಾಗಲ್ಲ ಅನ್ನೋಗೋಸ್ಕರ ಒಂದೇ ಹಾಕಿದ್ದೀನಿ. ಇವಾಗ ನಾನು ತುಂಬ 4-5 ಹಾಕ್ಬಿಟ್ಟು ಕರಿತಾ ಇದ್ದೀನಿ, ನೀವು ನೋಡ್ತಾ ಇರಬಹುದು. ತುಂಬ ಟೇಸ್ಟಿಯಾಗಿರುತ್ತೆ ಇದು ತಿನ್ನೋದಕ್ಕೆ. ಇಷ್ಟ ಆಗಿದ್ರೆ ನಿಮ್ಮ ಸುತ್ತಮುತ್ತಲಿನ ಅಂಗಡಿನಲ್ಲಿ ವಿಚಾರಿಸಿದ್ರೆ ಸಿಗುತ್ತೆ. ಸಾಮಾನ್ಯವಾಗಿ ಎಲ್ಲ ಕಡೆನೂ ಸಿಗುತ್ತೆ ಇದು. ಎಲ್ಲನೂ ಕೂಡ ನಾನು ಹೀಗೆ ಎಣ್ಣೆನಲ್ಲಿ ಕರೆದಿಟ್ಕೊಂಡಿದ್ದೀನಿ.
ನೋಡಿದ್ರಲ್ವ ನಾನು ಸಾಬಕ್ಕಿ ಸಂಡಿಗೆನ ಹೇಗೆ ಎಣ್ಣೆನಲ್ಲಿ ಕರೆದಿದ್ದೀನಿ ಅಂತ. ಕೆಲವರು ಇದನ್ನು ಮನೇಲೆ ಕೂಡ ಪ್ರಿಪೇರ್ ಮಾಡ್ತಾರೆ. ನನಗೆ ಬರೋದಿಲ್ಲ, ಅದಕ್ಕೋಸ್ಕರ ನಾನು ಹೊರಗಡೆಯಿಂದ ತಂದೆ ತಿನ್ನೋದು. ಹಾಗೆಯೇ ನಾಳೆ ಜಾತ್ರೆ ಇದೆ, ನೋಡೋಣ. ನಾಳೆ ಜಾತ್ರೆ ಅಂದರೆ ನಮ್ಮೂರಲ್ಲಿ ಹಬ್ಬದ ಥರನೇ. ಹಾಗಾಗಿ ನಾಳೆ ಏನು ಊಟಕ್ಕೆಲ್ಲ ಪ್ರಿಪೇರ್ ಮಾಡ್ತೀನೋ ಅದನ್ನು ನಾನು ವಿಡಿಯೋ ಮಾಡ್ತೀನಿ. ಹಾಗೆಯೇ ಇವತ್ತಿನ ಬ್ಲಾಗ್ ತುಂಬ ಸಿಂಪಲ್ ಆಗಿತ್ತು. ಇವಾಗ ಒಂದು ಬರ್ತ್ಡೇ ವಿಶ್ ಇದೆ. ಕೀರ್ತನ ಅವ್ರದ್ದು ಬರ್ತ್ಡೇ ಇದೆ ಅಂತ ಹೇಳಿದರು. ಕೀರ್ತನ ಅವರಿಗೆ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಇದು ಒಂದು ಪುಟ್ಟ ವ್ಲಾಗ್ ಆಗಿತ್ತು. ನೋಡೋಣ ನಾಳೆ ಹಬ್ಬದ ತಯಾರಿ ಹೇಗಾಗುತ್ತೆ ಅಂತ. ಏನಾದರೂ ತಯಾರಿ ಇದ್ದರೆ ಇವತ್ತು ಮಧ್ಯಾಹ್ನ ಕೂಡ ಒಂದು ವ್ಲಾಗ್ ಮಾಡ್ತೀನಿ. ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.